ಅನ್ನೋನ್ ನಂಬರ್ ಇಂದ ಕಾಲ್ ಬಂದ್ರೆ ಹೋಗುತ್ತೆ 4 ಕೋಟಿ. ಅಪರಿಚಿತರು ಕಾಲ್ ಪಿಕ್ ಮಾಡಿದ್ರೆ ಸಾಕು 4 ಕೋಟಿ ಗುಳುಂ. ರಾಂಗ್ ನಂಬರ್ ಬಂದ್ರೆ ಕಾಲ್ ಪಿಕ್ ಮಾಡೋದಕ್ಕೂ ಮುನ್ನ ನೀವು ಹುಷಾರಾಗಿರ್ಬೇಕು. ಮಹಿಳೆಯರಿಗೆ ಅನ್ನೋನ್ ನಂಬರ್ ಕಾಲ್ ಮಾಡಿ 4 ಕೋಟಿ, ಲಕ್ಷವಲ್ಲ 4 ಕೋಟಿ ವಂಚನೆ ಆಗಿದೆ. ಕೊರೋನಾ ಅವಧಿಯಲ್ಲಿ ಪರಿಚಯ ರಾಂಗ್ ನಂಬರ್ ಇಂದ ಮಹಿಳೆಯ ಸಂಪರ್ಕಕ್ಕೆ ಬಂದಿದ್ದಂತಹ ವ್ಯಕ್ತಿ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮೊದಲು ಕರೆ ಮಾಡಿದ್ದಂತಹ ಆಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ನಂತರ ಮಹಿಳೆಗೆ ಮೆಸೇಜ್ ಕಳಿಸಲು ಪ್ರಾರಂಭ ಮಾಡ್ತಾರೆ. ಹೀಗೆ ಇಬ್ಬರ ನಡುವೆ ಪರಿಚಯ ಪ್ರಾರಂಭವಾಗುತ್ತೆ. ಎಸ್, ಹೌದು, ಪಶ್ಚಿಮ ಗೋದಾವರಿಯಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಕೊರೋನಾ ಸಮಯದಲ್ಲಿ ಪರಿಚಯ ಆಗ್ತಾನೆ. ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತೆ. ಕೊರೋನಾ ಸಮಯದಲ್ಲಿ ಆಗ ಮನೇಲೇ ಇರಬೇಕಾಗಿತ್ತಲ್ಲ, ಹೊರಗಡೆ ಹೋಗೋಕೆ ಆಗ್ತಿರ್ಲಿಲ್ಲ. ಅನ್ನೋನ್ ನಂಬರ್ ಕಾಲ್ ಬಂದಿದೆ ಅಂತ ಈಕೆ ಏನ್ ಮಾಡ್ತಾಳೆ, ಆಗ ಆ ಒಂದು ಅನ್ನೋನ್ ನಂಬರ್ ಕಾಲ್ ಪರ್ಸನ್ ಹತ್ರ ಮಾತಾಡೋಕೆ ಶುರು ಮಾಡ್ತಾಳೆ. ಸ್ನೇಹವಾಗಿ ಬೆಳೆಯುತ್ತೆ. ಮುಂದೆ ಅದು ಏನೇನಾಗುತ್ತೋ ಗೊತ್ತಿಲ್ಲ. ಮಹಿಳೆಗೆ ಅನ್ನೌನ್ ಕಾಲ್ ಮಾಡಿ 4 ಕೋಟಿ ವಂಚನೆಯನ್ನ ಮಾಡಿದ್ದಾನೆ. ರಾಂಗ್ ನಂಬರ್ ಇಂದ ಮಹಿಳೆಯ ಸಂಪರ್ಕಕ್ಕೆ ಬಂದಿರುವಂತಹ ವ್ಯಕ್ತಿ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮೊದಲು ಕರೆ ಮಾಡಿದ್ದಂತ ಆಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಹೆಣ್ಣು ಮಕ್ಕಳು ಸ್ವಲ್ಪ ಇದರಲ್ಲೆಲ್ಲ ನಾಜೂಕು. ಏನು ಅಂತಂದ್ರೆ, ಯಾರ್ದೋ ಅನ್ನೋನ್ ನಂಬರ್ ಕಾಲ್ ಬಂತು ಅಂತಂದ್ರೆ ಸಡನ್ ಆಗಿ ಎತ್ತೋದಿಲ್ಲ, ತುಂಬಾ ರೇರ್ ಅದು. ಅವಳು ಕೂಡ ಎತ್ತಲಿಲ್ಲ. ನಂತರ ಆ ಮಹಿಳೆಗೆ ಮೆಸೇಜ್ ಮಾಡೋಕೆ ಶುರು ಮಾಡ್ತಾನೆ. ಇಬ್ಬರ ನಡುವೆ ಪರಿಚಯ ಶುರುವಾಗುತ್ತೆ. ಹಾಗೇನಾಯ್ತು ನೋಡಿ, ಇಲ್ಲಿದೆ ಡೀಟೇಲ್ಸ್. ಇಬ್ಬರು ಪರಸ್ಪರ ಮಾತನಾಡುವಾಗ ಖಾಸಗಿ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾರೆ. ಆಕೆಯ ಖಾಸಗಿ ವಿಚಾರವನ್ನ ತಿಳಿದುಕೊಂಡು ಅಕ್ಷಯ್ ಬ್ಲಾಕ್ ಮೇಲ್. ಆಕೆ ಜೊತೆ ಮಾತನಾಡಿದ ಆಡಿಯೋ ತೋರಿಸೋದಾಗಿ ಬೆದರಿಕೆ. ನಂತರ ಹಂತ ಹಂತವಾಗಿ ಮಹಿಳೆಯಿಂದ ದುಡ್ಡು ವಸೂಲ್. ಮಹಿಳೆಗೆ ಕಿರುಕುಳ ಕೊಟ್ಟಿದ್ದ ಅಂತ ವಿಶಾಖಪಟ್ಟಣದ ಠಾಣೆಯ ಪೊಲೀಸರು ತಿಳಿಸಿದ್ದಾರೆ. ಅಕ್ಷಯ್ನಿಂದ ಕಿರುಕುಳ ನಿಲ್ಲದಿದ್ದಾಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾಳೆ. ಮೊಬೈಲ್ ಸಿಗ್ನಲ್ ಮೂಲಕ ಆರೋಪಿ ಪತ್ತೆ. ಸದ್ಯ ಆರೋಪಿಯಿಂದ 64 ಗ್ರಾಂ ಚಿನ್ನ, ಸೆಲ್ ಫೋನ್, ಬ್ಯಾಂಕ್ನಲ್ಲಿದ್ದಂತಹ 2 ಕೋಟಿ ಹಣ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿದ್ರ, ಅನ್ನೋನ್ ನಂಬರ್ ಫೋನ್ ಬಂತು ಅಂತ ಮಾತಾಡ್ತಾ ಕೂತ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅಂತ. ಅವನೇನು ಹೇಳಿದ್ದಾನೆ ಅಂತಂದ್ರೆ, ಏನಾಗಲ್ಲ, ನಾನು ನೀನು ಫ್ರೆಂಡ್ಸ್ ತರನೇ ಇದ್ಬಿಡೋಣ, ಮಾತೇ ಅಂದ್ರೆ ಮುಖಾನೇ ನೋಡೋದ್ ಬೇಡ, ಜಸ್ಟ್ ಮಾತಾಡ್ಬಿಡೋಣ ಅಂತ ಹೇಳಿ ಕಾಗೆ ಹರಿಸಿದ್ದಾನೆ. ಇಬ್ಬರ ನಡುವೆ ಪರಸ್ಪರ ಸ್ನೇಹ ಆಗುತ್ತೆ. ಸ್ನೇಹ ಇನ್ನು ಆಳವಾಗಿ ಆಗುತ್ತೆ. ಅದಾದ ನಂತರ ಇವಳು ಖಾಸಗಿ ವಿಚಾರಗಳನ್ನೆಲ್ಲ ಹೇಳ್ಕೊಳ್ಳೋಕೆ ಶುರು ಮಾಡ್ತಾಳೆ. ಇವತ್ತೇನಾಯ್ತು ಗೊತ್ತಾ, ನಾನೇನ್ ಮಾಡಿದೆ ಗೊತ್ತಾ ಅಂತ ಹೇಳ್ಕೊಂಡು ಶುರು ಹಚ್ತಾಳೆ ಕತೆಗಳನ್ನ. ಆಗ ಅಕ್ಷಯ್ ಅದನ್ನೆಲ್ಲವನ್ನು ತಿಳ್ಕೊಂಡು ಅದನ್ನ ರೆಕಾರ್ಡ್ ಮಾಡಿಟ್ಕೊಳ್ತಾನೆ. ರೆಕಾರ್ಡ್ ಮಾಡಿಟ್ಕೊಂಡು ಅವಳ ಖಾಸಗಿ ವಿಚಾರವನ್ನ ಜಗಜ್ಜಾಹೀರ್ ಮಾಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆಗ ಆಕೆ ಹಂಗೆಲ್ಲ ಮಾಡಬೇಡಪ್ಪ, ನಿನ್ಗೆ ಏನ್ ಬೇಕು ಅಂತ ಕೇಳಿದಾಗ ದುಡ್ಡು ಅಂತ ಹೇಳ್ತಾನೆ. ಅವನು 2 ಕೋಟಿ ರೂಪಾಯಿ ದುಡ್ಡನ್ನ ವಸೂಲಿ ಮಾಡ್ತಾನೆ ಆ ಒಂದು ಮಹಿಳೆಯಿಂದ. ತದನಂತರ ಆಕೆಗೆ ಗೊತ್ತಾಗುತ್ತೆ ಇದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಉತ್ತಮ ಅಂತ ಹೇಳಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದ್ಮೇಲೆ ಅಕ್ಷಯ್ ಆರೋಪಿ ಅಂತ ಹೇಳಿ ತಿಳಿದು ಬರುತ್ತೆ. ಆತನನ್ನ ಕರ್ಕೊಂಡು ಬರ್ತಾರೆ ಪೊಲೀಸರು. ಮೊಬೈಲ್ ಸಿಗ್ನಲ್ ಮೂಲಕ ಆರೋಪಿಯನ್ನ ಪತ್ತೆ ಮಾಡ್ತಾರೆ. ಬ್ಯಾಂಕ್ನಲ್ಲಿ ಇದ್ದಂತಹ 2 ಕೋಟಿ ರೂಪಾಯಿ ಹಣವನ್ನ ವಶಕ್ಕೆ ಪಡೆದುಕೊಳ್ತಾರೆ.